ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಕ್ಷಕ್ಕೆ ಜೈವಾಗಲಿ. ಭಾರತೀಯ ಜನತಾ ಪಕ್ಷಕ್ಕೆ ಜೈವಾಗಲಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಜೈವಾಗಲಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಜೈವಾಗಲಿ. ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವರಿಗೆ ಜೈವಾಗಲಿ. ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವರಿಗೆ ಜೈವಾಗಲಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಜೈವಾಗಲಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಜೈವಾಗಲಿ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಜೈವಾಗಲಿ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಜೈವಾಗಲಿ. ಬಂಧುಗಳೇ, ಇವತ್ತಿನ ದಿವಸ ವಾರ್ಡ್ ನಂಬರ್ 31ನೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಎಲ್ಲ ಬೂತ್ ಕಮಿಟಿ ಪದಾಧಿಕಾರಿಗಳನ್ನು ಇವತ್ತು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನಗರ ಮಂಡಲದ ಅಧ್ಯಕ್ಷರಾದಂಥ ಕಿರಣ್ ಕೊಳ್ಳಿ ಅವರೇ, ಹಾಗೂ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ಕಿರಣ್ ಕೋಣ್ ಅವರೇ, ಹಾಗೂ ನಮ್ಮ ಹಿರಿಯರಾದಂಥ ಪ್ರವೀಣ್ ಶೆಟ್ಟರ್ ಅವರೇ, ಹಾಗೂ ವಿಜಯಕುಮಾರ್ ಚಿನ್ನಿಕಟ್ಟಿ ಅವರೇ, ಹಾಗೂ ಅವರು ನಮ್ಮ ಗುರುಗಳ ಆ್ಯಕ್ಚುಲಿ, ಹಾಗೂ ನಮ್ಮ ಈ ವಾರ್ಡಿನ ಅಲ್ಲಲ್ಲ ಈ ವಾರ್ಡಿನ ಮೆಂಬರ್ ಎಲ್ಲರಿಗೂ ಮಠ ಗುರುಗಳೇ, ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ. ಈಗಾಗಲೇ ಕಿರಣ್ ಕೋಣ್ ಅವರು ಭಾಳ ವಿಸ್ತಾರವಾಗಿ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಮತ್ತು ನಮ್ಮ ವಿಜಯ್ ಕುಮಾರ್ ಅವರು ಕೂಡ ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿಯ ಕೆಲಸ ಏನು ಅನ್ನೋದ್ರ ಬಗ್ಗೆ ಕೂಡ ಭಾಳ ಚೆನ್ನಾಗಿ ಹೇಳಿದರು. ಬಟ್ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದಿಷ್ಟೇ, ಇವತ್ತು ಈಗೇನು ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕಂತ ಹೇಳಿದ್ದಾರೆ. ಈಗ ಅನೇಕ ನಮ್ಮ ಸರ್ಕಾರ ಇಂದ ಏನು ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳ ಜನಪರ ಮತ್ತು ರೈತರ ಪರ ಹಾಗೂ ಜನಸಾಮಾನ್ಯರ ಪರವಾಗಿ ಇರ್ತಕ್ಕಂಥ ಅನೇಕ ಯೋಜನೆಗಳನ್ನ ನಮ್ಮ ಸರ್ಕಾರ ಜಾರಿಗೆ ತೊಗೊಂಡು ಬಂತು. ಅಂಥ ಯೋಜನೆಗಳನ್ನು ನಾವು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಮುಖ್ಯವಾಗಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನು ಜಾರಿಗೆ ತೊಗೊಂಡು ಬಂದಿದೆ. ಕೇಂದ್ರ ಸರ್ಕಾರ ಒಂದು A ಇಂದ ಹಿಡಿದು Z ವರೆಗೆ ಅಷ್ಟು ಯೋಜನೆಗಳು ಇವತ್ತು ದೇಶದಲ್ಲಿ ಜನರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಯೋಜನೆಗಳನ್ನ ತಗೊಂಡು ಬಂದಿದ್ದಾರೆ. ಏನಪ್ಪ ಮುಖ್ಯವಾಗಿ ಇಂಪಾರ್ಟೆಂಟ್ ಏನಂದರೆ, ಈಗ ಏನು ಬಡವರು ಬಡತನದಿಂದ ಬಳಲಬಾರ್ದು, ಪ್ರತಿಯೊಬ್ಬರು ಕೂಡ ಈ ನಮ್ಮ ಹಸಿವಿನಿಂದ ಬಳಲಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಗರೀಬ್ ಕಲ್ಯಾಣ ಯೋಜನೆ ಅಡಿಯೊಳಗೆ ಪ್ರತಿ ಒಬ್ಬರಿಗೂ 5 kg ಅಕ್ಕಿ ಕೊಡುವಂತ ವ್ಯವಸ್ಥೆ ಶ್ರೀ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಬಟ್ ಇವರು ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಹೇಳ್ರಿ, ನಾವು ನಮ್ಮ ಸರ್ಕಾರ ಬಂದ ತಕ್ಷಣ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಕಾಳು ಅಕ್ಕಿನೂ ಕೊಟ್ಟಿಲ್ಲ. ಇವತ್ತಿಗೂ ಕೂಡ ಬರೋದು ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಅಕ್ಕಿ. ಆಮ್ಯಾಗ ಉಜ್ವಲ ಯೋಜನೆ ಒಳಗೆ ಈಗ ಮಹಿಳೆಯರು ಕಟ್ಟಿಗೆಯನ್ನು ಹಚ್ಚಿ ಒಲೆ ಉರುವುದರಿಂದ ಏನು ಅಸ್ತಮಾ, TB ಮತ್ತು ಅನೇಕ ಹೊಗೆ ಕುಡಿದು ಅನೇಕ ಹೊಗೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ಬೋದು. ಹೊಗೆ ಮುಕ್ತ ಅಡುಗೆ ಮನೆ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಮನೆಗೆ ಸಿಲಿಂಡರ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಮಾಡಿದ್ದಾರೆ. ಯಾರು ಬಡವರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ, ಯಾರು ಮನೆ ಇರಲಾರ್ದಂಥವ್ರು ಇದ್ದಾರೆ, ಅವರಿಗೆ ಮನೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಆಮೇಲೆ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಒಳಗೆ ಏನು ಮನೆಗೂ ಶೌಚಾಲಯ ಕಟ್ಟಬೇಕು, ಮನೆಯೊಳಗೆ ಶೌಚಾಲಯ ನಿರ್ಮಾಣ ಸುಮಾರು ಇಡೀ ದೇಶಾದ್ಯಂತ ಶೌಚಾಲಯ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ನಮ್ಮ ಹೊರಗಡೆ ಹೋಗಬಾರ್ದು, ವ್ಯವಸ್ಥೆ ಪರಿಸರ ಹಾಳಾಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಮಹಿಳೆಯರ ಗೌರವವನ್ನು ಕಾಪಾಡಬೇಕು, ಹೊರಗಡೆ ಹೋಗುವಂಥ ವ್ಯವಸ್ಥೆ ತಪ್ಪಿಸ್ಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತೇನು ಸ್ವಚ್ಛ ಭಾರತ ಯೋಜನೆ ಅಡಿಯೊಳಗೆ ಇವತ್ತು ಪ್ರತಿ ಮನೆಗೂ ಶೌಚಾಲಯ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅತಿ ನಿರ್ಗತಿಕರು, BPL ಹೋಲ್ಡರು, ಅವರಿಗೆ ಮಾರಣಾಂತಿಕ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಯಾರೂ ಅವರು ಸಾವನ್ನು ಅಪ್ಪಬಾರ್ದು,
ಅವರು ಕೂಡ ಬದುಕಬೇಕು, ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಪ್ ಟು 5 ಲಕ್ಷದವರೆಗೆ ಏನು ಆಯುಷ್ಮಾನ್ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. 5 ಲಕ್ಷದವರೆಗೂ ಯಾರು BPL ಹೋಲ್ಡರ್ ಇದ್ದಾರೆ, ಯಾರು ಬಡವರು ಇದ್ದಾರೆ, ಅವರಿಗೆ 5 ಲಕ್ಷದವರೆಗೆ ಆಯುಷ್ಮಾನ್ ಕಾರ್ಡು. ಅದನ್ನ ಕಾರ್ಡ್ ತಗೊಂಡು ಹೋದ್ವಿ ಅಂದರೆ 5 ಲಕ್ಷದವರೆಗೆ ಚಿಕಿತ್ಸೆ ಫ್ರೀ ಇರ್ತೈತಿ. ಮತ್ತು ಇಷ್ಟೆಲ್ಲ ಕಲ್ಯಾಣಪರ ಯೋಜನೆಗಳನ್ನ ಮಾಡಿದ್ದಾರೆ ಅನೇಕ. ಮತ್ತು ಇದು ಏನು ಜನ ಔಷಧಿ ಕೇಂದ್ರ, ಈಗ ಜನ ಔಷಧಿ ಕೇಂದ್ರದ ಉದ್ದೇಶ ಏನಪ್ಪಾ ಅಂದರೆ ಅನೇಕ ಈಗ ಮೆಡಿಕಲ್ ಶಾಪಲ್ಲಿ ಹೋಗಿ ನಾವು ಔಷಧಿಯನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಒಂದು 100 ರೂಪಾಯಿಗೆ ಸಿಗುವಂಥ ಔಷಧಿ ಇಲ್ಲೇ ಜನ ಔಷಧಿ ಕೇಂದ್ರದಾಗ ಕೇವಲ 10 ರೂಪಾಯಿಗೆ ಸಿಗುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಬದುಕಬೇಕು, ಪ್ರತಿಯೊಬ್ಬರಿಗೂ ಕೂಡ ಬದುಕುವಂಥ ಹಕ್ಕು ಐತೆ ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಜನಪರ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ. ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಹಿಂದೆ ನಮ್ಮ ಹಿಂದೆ ನಮ್ಮ ರಾಜ್ಯದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಏನು ಮಾಡಿದ್ರು, ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ, ಕಿಸಾನ್ ಸಮ್ಮಾನ ಯೋಜನೆ ಏನಪ್ಪಾ ಅಂದರೆ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ. ಯಾರು ಜಮೀನುಗಳನ್ನು ಹೊಂದಿದ್ದಾರೆ, ಯಾರು ರೈತರಿದ್ದಾರೆ, ಯಾರು ಉಳುಮೆ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದ್ರೆ ರೈತರ ಜೀವನ ಅನ್ಸರ್ಟನ್. ಯಾವಾಗ ಅಂದ್ರೆ ಮಳೆ ಚೆನ್ನಾಗಿ ಬಂತು, ಬೆಳೆ ಚೆನ್ನಾಗಿ ಬಂತು, ರೇಟ್ ಚೆನ್ನಾಗಿ ಸಿಗಂಗಿಲ್ಲ. ರೇಟ್ ಚೆನ್ನಾಗಿರ್ತೈತಿ, ಬೆಳೆ ಚೆನ್ನಾಗಿ ಬಂದಿರಂಗಿಲ್ಲ. ಆ ಒಂದು ಉದ್ದೇಶದಿಂದ ರೈತರು ಏನು ಬೀಜ ಗೊಬ್ಬರ ಖರ್ಚು ಮಾಡಿದಂಥ ಅಮೌಂಟ್ ಆದರೂ ನಾವು ಕೊಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಶ್ರೀ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಕೊಡಬೇಕು. ಮತ್ತು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ 4,000 ಸೇರಿಸಿ ಒಟ್ಟು ರೈತರಿಗೆ 10,000 ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನ ಹಿಂದೆ BJP ಸರ್ಕಾರ ಇದ್ದಾಗ ಮಾಡಿತ್ತು. ಅದೇ ರೀತಿಯಾಗಿ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಪ್ರತಿಯೊಬ್ಬ ಒಂದು ವರ್ಗದ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು, ಶಿಕ್ಷಣವಂತರಾಗಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ವಿದ್ಯಾನಿಧಿ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದ್ರು. ಅಂದ್ರೆ ಪ್ರತಿಯೊಬ್ಬ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಅವರು ಕೂಡ ಶಿಕ್ಷಣವಂತರಾಗಿ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಬದುಕಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಏನ್ ಮಾಡಿದ್ರಿ, ಆ ವಿದ್ಯಾನಿಧಿ ಯೋಜನೆಯನ್ನ ರದ್ದು ಮಾಡಿದ್ರು. ಇದು ಅವರ ದೊಡ್ಡ ಸಾಧನೆ. ಈಗೇನು ಮೊನ್ನೆ ಹಾವೇರಿಯಲ್ಲಿ ಮಾಡಿದ್ರಲ್ಲ, ಇದು ದೊಡ್ಡ ಸಾಧನೆ ಅವ್ರದ್ದು. ರೈತರಿಗೆ ಅನ್ಯಾಯ ಮಾಡಿದ್ದು ದೊಡ್ಡ ಸಾಧನೆ ಅವ್ರದ್ದು. ಆಮ್ಯಾಗ ಏನು ವಿದ್ಯಾನಿಧಿ ಯೋಜನೆ ಅದನ್ನು ರದ್ದು ಮಾಡಿದ್ರು. ಕಿಸಾನ್ ಸಮ್ಮಾನ ಯೋಜನೆ ರದ್ದು ಮಾಡಿದ್ರು. 4,000 ರೂಪಾಯಿ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ 4,000 ಕೊಡ್ತಕ್ಕಂಥದ್ದು ರದ್ದು ಮಾಡಿದ್ರು. ಆಮ್ಯಾಗ ಏನಿದು ಜನ ಔಷಧಿ ಕೇಂದ್ರ ಆಸ್ಪತ್ರೆ ಆವರಣದಲ್ಲಿದ್ವು, ಅವನು ಕೂಡ ರದ್ದು ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅಂದ್ರೆ ಏನು ಕಮಿಷನ್ ಮೆಡಿಕಲ್ ಶಾಪ್ನವ್ರ ಕಡೆಯಿಂದ ಕಮಿಷನ್ ಸಿಗಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದನ್ನು ಕೂಡ ರದ್ದು ಮಾಡಿದ್ರು. ಬಟ್ ಏನು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತಿಗೂ ಕೂಡ ಆಸ್ಪತ್ರೆ ಆವರಣದಲ್ಲಿ ಇವತ್ತು ಜನ ಔಷಧಿ ಕೇಂದ್ರ ನಡೀತಾ ಇದೆ. ಇಂಥ ಸುಮಾರು ಯೋಜನೆಗಳನ್ನ ಮಾಡಿದ್ದಾರೆ. ಆಮ್ಯಾಗ ಅವರು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಏನಪ್ಪಾ ಅಂದ್ರೆ, ಈಗ ಕಿಸಾನ್ ಸಮ್ಮಾನ ಯೋಜನೆ 4,000 ರಾಜ್ಯ ಸರ್ಕಾರ ಕೊಡ್ತಕ್ಕಂಥ 4,000 ರೂಪಾಯಿ ರದ್ದು ಮಾಡಿತು. ಆಮ್ಯಾಗ ವಿದ್ಯಾನಿಧಿ ಯೋಜನೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ತಂದಂಥ ಯೋಜನೆ ಸ್ಕಾಲರ್ಶಿಪ್ ಅನ್ನ ರದ್ದು ಮಾಡಿತು. ಮತ್ತು SC ST ಏನು ಸಮಾಜಕ್ಕೆ SC ST ಒಂದು ಸಮುದಾಯಕ್ಕೆ ಹೋಗ್ತಕ್ಕಂಥ ಅನುದಾನವನ್ನ 38,870 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂತು. ಅಂದ್ರೆ ಅದು ದುರುಪಯೋಗನೇ ಅಲ್ಲ, ಅದು ನಿಗದಿತವಾಗಿ ಒಂದು ಮೀಸಲಿರ್ತಕ್ಕಂಥ ಅನುದಾನ ಅದು. ಇಂಥ ಸಮುದಾಯಕ್ಕೆ ಇಂಥ ಅವರ ಕಲ್ಯಾಣಕ್ಕೋಸ್ಕರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೋಸ್ಕರ ಮೀಸಲಿರ್ತಕ್ಕಂಥ ಅನುದಾನನ ಇವತ್ತು ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ, ಏನು ಕಾಂಗ್ರೆಸ್ ಸರ್ಕಾರ. ಇದು ಅವ್ರ ದೊಡ್ಡ ಸಾಧನೆ. ಮತ್ತು ಎಸ್ ಟಿ ನಿಗಮದಲ್ಲಿ ಆಮೇಲೆ ಏನು ಎಸ್ ಟಿ ನಿಗಮದಲ್ಲಿ 187 ಕೋಟಿ
187 ಕೋಟಿಯನ್ನ ದುರುಪಯೋಗ ಮಾಡಿಕೊಂಡು ತೆಲಂಗಾಣ ಚುನಾವಣೆಗೆ ಕಳಿಸಿದ್ರು ಮತ್ತು ಬಾರ್ ಅಂಗಡಿಗಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ರು. ಇದು ಅವರ ದೊಡ್ಡ ಸಾಧನೆ. ಇಂಥ ಸಾಧನೆಗಳನ್ನ ಮಾಡಿಕೊಂಡು ಹಾವೇರಿಯಲ್ಲಿ ಮೊನ್ನೆ ದೊಡ್ಡ ಒಂದು ಸಮಾವೇಶವನ್ನು ಮಾಡಿದರು. ಅದು ಸಮಾವೇಶ ಯಾವ ಉದ್ದೇಶಕ್ಕೆ ಸಮಾವೇಶ ಮಾಡಿದ್ರು ಅಂದ್ರೆ, ಈಗ ನಮ್ಮ ಕಿರಣ್ ಅವ್ರು ಹೇಳಿದ್ರು, ಅವರು ಸಮಾವೇಶ ಮಾಡಿದ್ದು ಕೇವಲ 3 ದಾಖಲೆಗಳನ್ನ ಕೊಡುವುದಕ್ಕೋಸ್ಕರ. ಒಂದು ಉತ್ತಾರ ಕೊಡೋಕ್ಕೋಸ್ಕರ, ಇನ್ನೊಂದು ಪಟ್ಟ ಕೊಡುವುದಕ್ಕೋಸ್ಕರ, ಆಮೇಲೆ ಇನ್ನೊಂದು ಕೋಡಿಯಾದಂಥ ದಾಖಲೆ ಕೊಡೋಕ್ಕೋಸ್ಕರ ಮಾಡಿದರು. ಅವು ಎಲ್ಲ ಯಾರು ಕೊಡ್ತಕ್ಕಂಥದ್ದು? ಭಾಳ ಅಂದ್ರೆ ಅಲ್ಲೇ ಶಾನ್ಭೋಗ್ರು, ಸರ್ಕಲ್ರು, ತಹಸೀಲ್ದಾರ್ ಕೊಡ್ತಕ್ಕಂಥ ದಾಖಲೆಗಳು. ಅದು ಅವ್ರ ತಾಲೂಕಲ್ಲೇ ಅವ್ರು ಏನು ದೊಡ್ಡ ಕಮಾಯ, ಎಷ್ಟು ದೊಡ್ಡ ಸಾಧನೆ ಮಾಡಿದಾರಲ್ಲ, ಆ ತಾಲೂಕಲ್ಲೇ ಮಾಡಿ ಬೇಕಾದ್ರೆ ಅಲ್ಲಿ ಆ ಕ್ಷೇತ್ರಕ್ಕೆ ಬರ್ತಕ್ಕಂಥ MLA ಬಂದು ಕೊಡ್ಬೋದಾಗಿತ್ತು. ಅವನ್ನ MLA ಮತ್ತು ತಹಸೀಲ್ದಾರ, ಶಾನ್ಭೋಗ್ರು, ಸರ್ಕಲ್ರು ಕೂಡಿ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಆ ದಾಖಲೆಗಳನ್ನ 3 ದಾಖಲೆಗಳನ್ನು ಕೊಡಕ್ಕ ಇಲ್ಲಿ ದೊಡ್ಡ ಮಟ್ಟದ 100 ಕೋಟಿ ಖರ್ಚು ಮಾಡಿ ಏನು ಸಮಾವೇಶ ಮಾಡಿದ್ರು. ಇದು ಯಾರ ದುಡ್ಡು? ನಿಮ್ಮೆಲ್ಲರ ದುಡ್ಡು ಇದು. ನಾವು ಯಾವುದೇ ಒಂದು ವಸ್ತು ಖರೀದಿ ಮಾಡಿದಾಗ ಅಲ್ಲಿ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ. ಟ್ಯಾಕ್ಸ್ ಬೀಳುತ್ತೆ ನಮ್ಗೆ. ಯಾವುದೇ ಒಂದು ಇದನ್ನ ಮಾಡಿದಾಗ ಟ್ಯಾಕ್ಸ್ ಕಟ್ತೀವಿ. ಆ ಟ್ಯಾಕ್ಸ್ ಕ್ರೋಢೀಕರಣ ಆಗಿ ಬಜೆಟ್ ಮುಖಾಂತರ ಅಲೋಕೇಶನ್ ಆಗಿ ಮತ್ತೆ ಇಂತಿಂಥ ಯೋಜನೆಗೆ ಅಂತ ಹಂಚಿಕೆ ಮಾಡ್ತಾರೆ. ಅಂತ ದುಡ್ಡನ್ನ ಇವತ್ತು ಇವರು ನೂರಾರು ಬಸ್ಗಳನ್ನ ಉಪಯೋಗ ಮಾಡ್ಕೊಂಡ್ರು. 8,000 ಬಸ್ಗಳನ್ನ ಉಪಯೋಗ ಮಾಡ್ಕೊಂಡ್ರು. ಆಮ್ಯಾಗ 100 ಸರ್ಕಾರಿ ನೌಕರರನ್ನ ಉಪಯೋಗ ಮಾಡ್ಕೊಂಡ್ರು. ಅಂಗನವಾಡಿ ಕಾರ್ಯಕರ್ತೆಯರನ್ನ ಉಪಯೋಗ ಮಾಡ್ಕೊಂಡ್ರು. ಇಡೀ ಕಂದಾಯ ಇಲಾಖೆ ಸಿಬ್ಬಂದಿಗಳನ್ನ ಉಪಯೋಗ ಮಾಡ್ಕೊಂಡ್ರು. ಆಮ್ಯಾಗ ಇಡೀ ಪೊಲೀಸ್ ಇಲಾಖೆಯನ್ನ ಉಪಯೋಗ ಮಾಡ್ಕೊಂಡ್ರು. ಬಟ್ ಅಲ್ಲಿ ಫಲಾನುಭವಿಗಳು 1 ಲಕ್ಷ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು. 1 ಲಕ್ಷ ಜನ ಫಲಾನುಭವಿಗಳು ಬರಲಿಲ್ಲ. ಅಂದ್ರೆ ಫಲಾನುಭವಿಗಳನ್ನ ಸೇರಿಸಿ ಅವರು ಇದನ್ನ ಮಾಡಿದ್ರು. ಎಷ್ಟೋ ಜನ ಫಲಾನುಭವಿಗಳು ಕೂಡ ಬರಲಿಲ್ಲ. ಇವರು ಮಾಡತಕ್ಕಂಥ ಸಾಧನೆ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಒಂದು ಬ್ಯಾಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವರು ಮಾಡಿದ್ದು. ಅದು ಕೊಡಕ್ಕೆ ಮುಖ್ಯಮಂತ್ರಿನೇ ಬರ್ಬೇಕಾಗಿತ್ತ. ಶಾನ್ಭೋಗ್ರು ಕೊಟ್ಟಿದ್ರೆ ಸಾಕಾಗಿತ್ತು. ಶಾನ್ಭೋಗ್ರು ಅವ್ರು ಸರ್ಟಿಫಿಕೇಟ್ ಅಲ್ಲ, ಅವ್ರಿಗೆ ಮನೆಗೆ ಹೋಗಿ ಕೊಟ್ಟಿದ್ರು ಇನ್ನೂ ದೊಡ್ಡ ಸಾಧನೆ ಆಗ್ತಿತ್ತು. ನಿಜ ಹೇಳ್ಬೇಕಂದ್ರೆ ಈಗ ಅದನ್ನ ಕೊಡಬೇಕಾದ್ರೆ ಮತ್ತೆ ಅವ್ರ ಕಡೆ ಏನ್ ಮಾಡಿದಾರೆ, ದುಡ್ಡು ವಸೂಲಿ ಮಾಡಿದ್ದಾರೆ. ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೊಂದು ಮಾಡಬೇಕಾದ್ರೆ ಅಲ್ಲೇ ದುಡ್ಡನ್ನು ವಸೂಲಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬರಬೇಕಾದ್ರೂ ದುಡ್ಡು ವಸೂಲಿ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಅವಾಂತರ ಮಾಡೋ ಅವಶ್ಯಕತೆ ಏನಿತ್ತು? ಇವ್ರಂತ ದೊಡ್ಡ ಸಾಧನೆ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಅಲ್ಲೇ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಹಾಗಾಗಿ ಇಂಥ ಒಂದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಒಂದು ವ್ಯವಸ್ಥೆ ಏನೈತಲ್ಲ, ಅದನ್ನ ಜನರಿಗೆ ನಾವು ತಲುಪಿಸುವಂತ ಕೆಲಸ ನಾವು ಮಾಡ್ಬೇಕು. ಏನು ನಮ್ಮ ಸರ್ಕಾರ ಮಾಡಿದಂತ ಯೋಜನೆಗಳು, ಜನಪರ ಯೋಜನೆಗಳು ಏನದವಲ್ಲ, ಅವನ್ನೂ ಕೂಡ ಜನರಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ಬೇಕು. ಆಮ್ಯಾಗ ಅನೇಕ ಈಗ ಮುದ್ರಾ ಯೋಜನೆ ಒಳಗೆ ಲೋನ್ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಈಗ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಪ್ರಪ್ರಥಮವಾಗಿ 10,000 ಲೋನ್ ಕೊಡ್ತಾರೆ. ಅದನ್ನ ಮತ್ತೆ ರೀಪೇಮೆಂಟ್ ಮಾಡಿದ್ವಿ ಅಂದ್ರೆ ಮತ್ತೆ ಅಪ್ ಟು 10 ಲಕ್ಷದವರೆಗೆ ಸಾಲ ಕೊಡುವಂತ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿದೆ. ಆಮ್ಯಾಗ ಮೇಕ್ ಇನ್ ಇಂಡಿಯಾ, ಆಮ್ಯಾಗ ಡಿಜಿಟಲ್ ಇಂಡಿಯಾ ಇವತ್ತು ಹೇಳಿದ್ರು ಇವ್ರು ಕಿರಣ್ ಅವರು. ಈಗ ಡಿಜಿಟಲ್ ಇಂಡಿಯಾ ಬಂದಿರೋದ್ರಿಂದ ನಾವು ಇಡೀ ಜಗತ್ತಿನ ಸುದ್ದಿಯನ್ನು ಕೂಡ ನಾವು ನೋಡ್ಬೋದು. ಇಡೀ ಜಗತ್ತಿನಲ್ಲಿ ಏನ್ ನಡೀತಿತ್ತು ಅನ್ನೋದ್ರ ಬಗ್ಗೆ ನೋಡ್ಬೋದು. ಇಂಥ ಒಂದು ಯೋಜನೆಗಳನ್ನ ಇಲ್ಲಿವರೆಗೆ ಈಗ 65 ವರ್ಷ ಆಳಿದ್ರು. ಏನ್ ಮಾಡಿದ್ರು? ಏನ್ ಮಾಡಲಿಲ್ಲ. ಆಮ್ಯಾಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 12 ತಾಸು ತಗೊಂತಿದ್ವಿ. ಅಂದ್ರೆ 65 ವರ್ಷ ಆಳಿದ್ರು. ಆ ರಸ್ತೆಗಳು ಇವ್ರಿಗೆ ಕಣ್ಣಿಗೆ ಕಾಣಲಿಲ್ಲ. ಅನೇಕ ಜನಗಳ ದಿವಸ ಆಕ್ಸಿಡೆಂಟ್ ಆಗಿ ಸಾಯ್ತಿದ್ರು. ಒಂದಿಲ್ಲ ಒಂದು ಆಕ್ಸಿಡೆಂಟ್ ಆಗೇ ತಿರ್ತಿದ್ವು. ನಾವು ನೋಡಿದ ಪ್ರಕಾರ ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ 10 ಆಕ್ಸಿಡೆಂಟ್ ಆಗಿರೋವು. ಗಾಡಿ ಅಲ್ಲೇ ಬಿದ್ದು ಅಲ್ಲೇ ಸತ್ತು ಅಲ್ಲೇ ಬಿದ್ದಿರ್ತಿದ್ರು. ಬಟ್ ಅದನ್ನ ಯಾರು ಮಾಡಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಇಡೀ ದೇಶದಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳು ಏನಿದಾವಲ್ಲ ಅವಕ್ಕ ಚತುಷ್ಪಥ ರಸ್ತೆಗಳನ್ನ ನಿರ್ಮಾಣ ಮಾಡುವಂತ ಕೆಲಸ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಅದನ್ನು ಮುಂದುವರೆದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಅದನ್ನ 6 ಲೈನ್ ಮಾಡಿ ಯಾವುದೇ ಜನರಿಗೆ ತೊಂದರೆ ಆಗಬಾರ್ದು, ಎಲ್ಲರೂ ಸುರಕ್ಷಿತವಾಗಿ ಓಡಾಡಬೇಕು, ಪ್ರತಿಯೊಬ್ಬರ ಜೀವನ ಕೂಡ ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಇಡೀ ಬರೀ ಇಲ್ಲಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ನಾವು ಪ್ರಯಾಗರಾಜಕ್ಕೆ ಹೋಗಿದ್ದೀವಿ. ಮೊನ್ನೆ ಪ್ರಯಾಗರಾಜಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡ್ತೀವಿ ಇಡೀ ದೇಶಾದ್ಯಂತನ ಈಗ ಏನು ನಮ್ಮ ಹೈವೇ ಇದೆ ಅಲ್ಲ, ಇದೇ ಥರನ ಹೈವೇಗಳು ಎಲ್ಲಿ ಒಂದು ಇದು ಇಲ್ಲ. ಇಡೀ ದೇಶದಲ್ಲೇ
ಈ ತರ ಮಾಡಿದ್ದಾರೆ. ಇದೇನು ಸಾಮಾನ್ಯ ಸಾಧನೆ ಅಲ್ವಾ ಇದು? ಯಾರ ಕಡೆಯಿಂದ ಮಾಡಕ್ಕಾಗ್ತಿತ್ತು? ಅನೇಕ ನೀರಾವರಿ ಯೋಜನೆಗಳನ್ನ ಮಾಡಿದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಇದ್ದಂತ ಸಂದರ್ಭದಲ್ಲಿ ಈಗ ಸೌನೂರು ಕೆರೆಯನ್ನ, ಮೋತಿ ತಲಾಬ್ ಕೆರೆಯನ್ನ ತುಂಬಿಸುವಂತ ಕೆಲಸ ಮಾಡಿದ್ರು. ಇವರು 65 ವರ್ಷ ಆಳಿದ್ರೆ ಏನ್ ಮಾಡಿದ್ರು ಇವರು? ಏನಿಲ್ಲ. ಸುಮ್ಮನೆ ಅವರು ಬೆಳೆದಿದ್ದಾರೆ, ತಮ್ಮ ಮಕ್ಕಳನ್ನ ಬೆಳೆಸಿದ್ದಾರೆ, ಅವ್ರ ಮಕ್ಕಳನ್ನ MLA ಮಾಡಿದ್ದಾರೆ, ಮಂತ್ರಿಗಳನ್ನ ಮಾಡಿದ್ದಾರೆ. ಈಗ ಇವ್ರು ಯಾರವರು? ಸನ್ಮಾನ್ಯ ಶ್ರೀ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಮರಿ ಖರ್ಗೆ ಅವರು ಹೇಳ್ತಾರೆ, RSS ಮತ್ತ BJP ದೇವ್ ಇದ್ದಂಗಂತ, ಅದು BJP ಅದ್ರ ನೆರಳು ಅಂತ. ಸನ್ಮಾನ್ಯ ಯಾರು ಮರಿ ಖರ್ಗೆ ಅವರೇ, ಸ್ವಲ್ಪ ಎಚ್ಚರದಿಂದ ಮಾತಾಡ್ರಿ. RSS ಅಂದ್ರೆ ದೇಶಭಕ್ತರನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿ ಅದು. ನಿನ್ನ ಹತ್ರ ದಮ್ಮು, ನಿನ್ನ ಹತ್ರ ಇದು ಇತ್ತಂದ್ರೆ, ನಿನ್ನ ಹತ್ರ ಯೋಗ್ಯತೆ ಇತ್ತಂದ್ರೆ ಒಂದು ವಾರ RSS ಶಾಖೆಗೆ ಬಂದು ಅಲ್ಲಿ ಕಲಿ, ಅವಾಗ ನಿನಗೆ ಗೊತ್ತಾಗುತ್ತದೆ. RSS ಅಂದ್ರೆ ಏನು? ದೇಶಭಕ್ತರನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿ. ನೀನು ನಿಮ್ಮಪ್ಪ ಮಾಡ್ದಂಗಲ್ಲ. ಇವತ್ತು ಕಲ್ಯಾಣ ಕರ್ನಾಟಕ ಹಾಳಾಗಕ್ಕ ನೀವೇ ಕಾರಣ. ಕಲ್ಯಾಣ ಕರ್ನಾಟಕ ಹಾಳಾಗ್ಲಿಕ್ಕೆ ನೀವೇ ಕಾರಣ. ಏನ್ ಮಾಡಿದಿರಿ ನೀವು? ಮತ್ತು ಇವತ್ತು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನ ತಗೊಂತೀರಿ. ವಿಶೇಷ ಅನುದಾನ ತಗೊಂಡು ಏನ್ ಮಾಡಿದಿರಿ? ನಾವು ಮಧ್ಯ ಕರ್ನಾಟಕ, ಹೈದರಾಬಾದ್, ನಮ್ದು ಮುಂಬೈ ಕರ್ನಾಟಕ, ಏನು ಕಿತ್ತೂರು ಕರ್ನಾಟಕ ಎಷ್ಟೋ ಅಭಿವೃದ್ಧಿ ಆಗೈತಿ, ಎಷ್ಟೋ ಫ್ಯಾಕ್ಟ್ರಿಗಳಿದಾವ. ಅಲ್ಲಿ ಏನ್ ಮಾಡಿದ್ರಿ ನೀವು ಸಾಧನೆ? ಮತ್ತೆ ದೊಡ್ಡ ದೊಡ್ಡ ಮಾತಾಡ್ತೀನಿ. ನಿಮ್ಮ ಇಲಾಖೆ ಬಗ್ಗೆ ಮಾತಾಡೋ ಮರ. ನೀನು ಇಲಾಖೆ ಒಳಗೆ ಬೇಕಾದಷ್ಟು ಕೆಲಸ ಅದಾವ ಮಾಡ್ಬೇಕಂತ. ಒಂದು ಈ ಸ್ವತ್ತು ಸಿಗಬೇಕಾದ್ರೆ 6 ತಿಂಗಳ ಗಟ್ಟಲೆ ಓಡಿಸಾಡ್ತಾ ಇದ್ದಾರೆ ಪಂಚಾಯತಿ ಒಳಗೆ. ಫಸ್ಟ್ ನಿಮ್ಮ ಇಲಾಖೆಯನ್ನ ಶುದ್ಧವಾಗಿ ಇಟ್ಕೋ, ಭ್ರಷ್ಟಾಚಾರ ಕಡಿಮೆ ಮಾಡ್ರಿ. ಬೇಕಾದಷ್ಟು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇವತ್ತು ರಾಜ್ಯದಲ್ಲಿ. ಯಾವುದೇ ಇಲಾಖೆಗೆ ಹೋಗ್ರಿ, ಯಾವುದೇ ಆಫೀಸ್ಗೆ ಹೋಗ್ರಿ, ದುಡ್ಡು ಕೊಳ್ಳಾರ್ದ ಯಾವುದೇ ಕೆಲಸ ಇಲ್ಲ. ಸರಿಯಾಗಿ ಕೆಲಸ ಮಾಡ್ರಿ, ಬೇಕಾದಷ್ಟು ಅದಾವ. ನೀವು ಕೆಲಸ ಮಾಡ್ರಿ, ನಾವು ನಿಮಗೂ ಸರೆಂಡರ್ ಆಗ್ತೀವಿ. ನಾವು ಯಾವುದೇ ನಿಮ್ಗತೆ ಸಣ್ಣ ರಾಜಕಾರಣ ಮಾಡಂಗಿಲ್ಲ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಗೌರವ ಕೊಡ್ತೀವಿ, ಯಾರು ಕೆಲಸ ಮಾಡಲ್ಲ ಅವ್ರ ವಿರುದ್ಧ ನಿಲ್ತೀವಿ ನಾವು. ಫಸ್ಟ್ ಕೆಲಸ ಮಾಡ್ರಿ, ಅದನ್ನ ಬಿಡ್ತೀರಿ ಸುಮ್ಮನೆ ಯಾವ್ದೋ ಒಂದು. ನೀನು ಗ್ರಾಮೀಣ ಇಲಾಖೆದ್ ಬಿಟ್ಟು, ಪಂಚಾಯತ್ ರಾಜ್ ಇಲಾಖೆದ್ ಬಿಟ್ಟು ಬರೀ RSS ಬೆನ್ನ ಹತ್ತಿದ್ದೀರಿ. RSS ಗೆ ಬಾ ನೀನು, 1 ವರ್ಷ ಅಥವಾ ಒಂದು 6 ತಿಂಗಳ ತರಬೇತಿ ತಗೋ. ಅಲ್ಲಿ ಬಂದ್ರೆ ನೀವು ಒಂದು ಸಲ ಶಾಖೆಗೆ ಬಾ, ನಿನಗೆ ಗೊತ್ತಾಗುತ್ತೆ RSS ತಾಕತ್ ಏನು, RSS ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ. ಅದನ್ನ ಬಿಡೋದು. ಇಲ್ಲಿ ಯಾವುದೇ ನೋಡ್ರಿ, RSS ಅಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಯಾರು ದೇಶಭಕ್ತರ ಇರ್ತಾರೆ ಅವ್ರಿಗೆ ಗೌರವ ಕೊಡುತ್ತೆ, ಅವ್ರನ್ನ ಬೆಳೆಸುತ್ತೆ. ಯಾರು ದೇಶ ದ್ರೋಹಿಗಳು ಇರ್ತಾರೆ ಅವ್ರು ವಿರೋಧಿಸುತ್ತೆ. ಯಾರು ದೇಶದ್ರೋಹಿಗಳು ಇರ್ತಾರಲ್ಲ, ಅವ್ರು ಹಿಂದೂ ಇರ್ಲಿ ಮುಸಲ್ಮಾನ್ ಇರ್ಲಿ, ಆ ದೇಶದ್ರೋಹಿಗಳನ್ನ ಮಾತ್ರ ವಿರೋಧ ಮಾಡುತ್ತೆ, ದೇಶಭಕ್ತರಿಗೆ ಗೌರವ ಕೊಡುತ್ತೆ. ಇದು RSS ಅಂದ್ರೆ. ಅದನ್ನ ಬಿಟ್ಟು ಏನೇನೋ ತಾವೇ ಒಂದು ಭೂತದ ನೆರಳು ಇದ್ದಂಗೆ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ನಾವು ನಮ್ಮ ಸರ್ಕಾರ ಮಾಡಿದಂತ ಎಲ್ಲಾ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಮತ್ತು ಈಗ ವಿಜಯನಗರ ಹೇಳಿದ್ರು ಬೂತ್ ಕಮಿಟಿನ ಈಗ ನೀವೆಲ್ಲರೂ ಸೇರಿದ್ದೀರಿ. ನಮ್ಮ ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಯಾರು ಆಕ್ಟಿವ್ ಅದಿಯೋರು ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಕ್ಟಿವ್ ಇದ್ರ ಅವ್ರನ್ನ ಮುಂದುವರ್ಸ್ರಿ, ಆಕ್ಟಿವ್ ಇಲ್ಲ ಅಂದ್ರೆ ಎಲ್ಲರೂ ಸೇರಿ ನಾವೇನ್ ಹೇಳಂಗಿಲ್ಲ ಈ ತರ ಮಾಡ್ರಿ ಅಂತಂದು. ನೀವು ಯಾರನ್ನ ತೀರ್ಮಾನ ತಗೊಂಡು ಒಂದು ಪಟ್ಟಿ ಮಾಡ್ರಿ, ಕಮಿಟಿ ಮಾಡಿ ನಮ್ಗೆ ಪಟ್ಟಿ ಕೊಡ್ಬೇಕು. ಬೂತ್ ಕಮಿಟಿ ಅವರ ಹೆಸರು, ಫೋನ್ ನಂಬರು ಕೊಟ್ರೆ ಅಂದ್ರೆ ಅದು ಮತ್ತೆ ಈಗ BLA 2 ನೇಮಕ ಮಾಡ್ಬೇಕಾಗತ್ತೆ. BLA 2 ಅಂದ್ರೆ ಏನ್ರಿ? ಬೂತ್ ಏಜೆಂಟ್ ಆಗಿರ್ತಾರಲ್ಲ, ಬೂತ್ ಏಜೆಂಟ್ರ ಪಟ್ಟಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬೂತ್ ಏಜೆಂಟ್ರದ ಈಗ ನಾವು ಸರ್ಕಾರಕ್ಕೆ ಕೊಡ್ಬೇಕ್ರಿ ಅದನ್ನ. ಬೂತ್ ಏಜೆಂಟ್ರ ಪಟ್ಟಿ ನಾವು ಸರ್ಕಾರಕ್ಕೆ ಕೊಟ್ವಿ ಅಂದ್ರೆ ಅವ್ರಿಗೊಂದು ID ಕಾರ್ಡ್ ಬರ್ತೈತಿ, ಅಧಿಕೃತವಾಗಿ ಸರ್ಕಾರದ ಒಂದು ID ಕಾರ್ಡ್ ಬರ್ತೈತಿ. ಅವ್ರ ಕೆಲಸ ಏನಪ್ಪಾ ಅಂದ್ರೆ ಇವಾಗ ಏನು SIR ಬರ್ತಾ ಇದೆ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ. ಇವತ್ತು ಸರ್ಕಾರ ಇನ್ನು ವಿದಿನ್ ಶಾರ್ಟ್ ಫೀಲ್ಡ್ ಅಲ್ಲೇ ನೋಟಿಫಿಕೇಶನ್ ಆಗುತ್ತೆ. ಇವತ್ತು ಆಲ್ರೆಡಿ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಅನೇಕ ಇವರು ಹೇಳಿದ್ರು, ಈಗ ಕಿರಣ್ ಅವರು ಅವಾಗಲೇ ಹೇಳಿದ್ರು, ಈಗ ನಮ್ಮ ಬೂತ್ ಅಲ್ಲಿ ಯಾವ ಡೂಪ್ಲಿಕೇಟ್ ವೋಟ್ ಇರ್ತಾವೋ, ಯಾರು ಬೇರೆ ಬೇರೆ ಕಡೆಯಿಂದ ಬಂದು ಮಾಡ್ಕೊಂಡಿರ್ತಾರ, ಅಥವಾ ಯಾರು ಸತ್ತು ಹೋಗಿರ್ತಾರ, ಯಾರು ಇಲ್ಲಿ ನಮ್ಮ ಬೂತ್ ಸಂಬಂಧಪಟ್ಟಿರಂಗಿಲ್ಲ ಅಂತಾರೆ ಯಾರು ಇದ್ರು ಅಂದ್ರೆ ಅದನ್ನ ನಾವು ಫೈಂಡ್ ಔಟ್ ಮಾಡಿ BLO, ಸರ್ಕಾರಿ ಅಧಿಕಾರಿ ಒಬ್ರು BLO ಅಂತ ಇರ್ತಾರ, BLOಗಳಿಗೆ ಮಾಹಿತಿ ಕೊಡ್ಬೇಕು. ನಾವು ಒಂದು ಪಟ್ಟಿ ಮಾಡಿ
ಅವಾಗ ಅಥವಾ ಪಟ್ಟಿ ಕೊಟ್ಟಾಗ ಅದನ್ನ ಡಿಲೀಷನ್ ಮಾಡ್ತಾರ. ಸಪೋಸ್ ನಮ್ದು ಈ ವಾರ್ಡ್ನ್ಯಾಗ ಹೆಸರೈತಿ, ನಾವು ಈ ವಾಸ ಮಾಡೋದು ಇನ್ನೊಂದು ವಾರ್ಡ್ನ್ಯಾಗ ಅಥವಾ ಇನ್ನೊಂದು ಬೂತ್ ನಲ್ಲಿ ವಾಸ ಮಾಡ್ತಿದ್ವಿ ಅಂದ್ರೆ ಅದಕ್ಕೂ ಕೂಡ ಅಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಫಾರ್ಮ್ಗಳಿದಾವು.